ನಮ್ಮ ಬೆಂಗಳೂರಿನ ಸುದ್ದಿಗೆ ಮತ್ತೆ ಸ್ವಾಗತ. ನಾಡಪ್ರಭು ಕೆಂಪೇಗೌಡರ 503ನೇ ದಿನಾಚರಣೆ ನಾಳೆ ಆಚರಿಸಲಾಗ್ತಾ ಇದೆ. ಗೌಡರ ಜನ್ಮದಿನಾಚರಣೆ ಅಂಗವಾಗಿ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಅದ್ದೂರಿ ಕಾರ್ಯಕ್ರಮ ಆಚರಿಸಲಾಗುತ್ತೆ. ಈ ವೇಳೆ 136 ಜನ ಗಣ್ಯರಿಗೆ ಕೆಂಪೇಗೌಡ ಪ್ರಶಸ್ತಿ ನೀಡುವುದಕ್ಕೆ ತೀರ್ಮಾನಿಸಲಾಗಿದೆ. ನಿಘಂಟು ತಜ್ಞ ಜಿ ವೆಂಕಟಸುಬ್ಬಯ್ಯ, ಕ್ರಿಕೆಟಿಗ ವಿನಯ್ ಕುಮಾರ್, ನಟ ರಮೇಶ್ ಭಟ್, ನಟಿ ರೂಪಿಕಾ, ಹಿರಿಯ ನಟ ಶ್ರೀನಿವಾಸ ಮೂರ್ತಿ, ನಿರ್ದೇಶಕರಾದ ಸಾಯಿ ಪ್ರಕಾಶ್, ಕೆಎಸ್ಎಲ್ ಸ್ವಾಮಿ, ಭಾಮಾ ಹರೀಶ್, ಕನ್ನಡಪ್ರಭ ಸಹ ಸಂಪಾದಕ ರಾಧಾಕೃಷ್ಣ ಬಡ್ತಿ, ಹೃದಯ ರೋಗ ತಜ್ಞ ಶ್ರೀಕಾಂತ ಶೆಟ್ಟಿ ಪ್ರಶಸ್ತಿ ಪಡೆದವರಲ್ಲಿ ಪ್ರಮುಖರು. ಆದರೆ ಈ ಬಾರಿ 136 ಮಂದಿಗೆ ಪ್ರಶಸ್ತಿ ನೀಡಿ ಪ್ರಶಸ್ತಿಯ ಮೌಲ್ಯ ಕಡಿಮೆಗೊಳಿಸಲಾಗ್ತಾ ಇದೆ ಅಂತ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಿ ವೆಂಕಟಸುಬ್ಬಯ್ಯ ಅವರನ್ನ ಮಾಡಿದ್ದೀವಿ ಮತ್ತು ಕೆಎಸ್ಎಲ್ ಸ್ವಾಮಿ ಚಲನಚಿತ್ರ ನಿರ್ಮಾಪಕರು, ನಟರು ಮತ್ತು ನಿರ್ದೇಶಕರಾದಂಥ ರವಿ ಕೆಎಸ್ಎಲ್ ಸ್ವಾಮಿಯವ್ರನ್ನ ಮಾಡ್ಕೊಂಡಿದ್ದೀವಿ. ಹಾಗೆ ಸಾಯಿ ಪ್ರಕಾಶ್, ನಟ ನಿರ್ದೇಶಕ ಹಾಗೂ ನಿರ್ಮಾಪಕರಾದಂಥ ಸಾಯಿ ಪ್ರಕಾಶ್ ಅವ್ರನ್ನ ಮತ್ತು ರಮೇಶ್ ಭಟ್, ನಟರು ರಮೇಶ್ ಭಟ್ ಅವ್ರು ಮಾಡಿದ್ದೀವಿ. ಹಾಗೂ ಸದಾಶಿವ ಬ್ರಹ್ಮಾವರ್, ಸೀನಿಯರ್ ಮೋಸ್ಟ್ ಆ್ಯಕ್ಟರ್ ಅವ್ರನ್ನ ತೊಗೊಂಡಿದ್ದೀವಿ. ಈ ವರ್ಷಕ್ಕೊಂದ್ಸತಿ ಮಾಡೋದಕ್ಕಿಂತ ದಿನ ನೆನೆಸ್ಕೊಂಡು ಮಾಡೋದು ಒಳ್ಳೆಯದು. ದುಡ್ಡು ಖರ್ಚಿನ ಬಗ್ಗೆ ಪ್ರಶ್ನೆ ಬರೋಲ್ಲ. ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್, ಇಟ್ ಇಸ್ ನಾಟ್ ದಿ ಕ್ವಾಂಟಿಟಿ ವಿಚ್ ಇಸ್ ಇಂಪಾರ್ಟೆಂಟ್. ಅದನ್ನು ನೋಡ್ಕೊಂಡು ಮಿಕ್ಕಿದೆಲ್ಲ ಅವರೇ ಅರ್ಥ ಮಾಡ್ಕೊಂಡು ಮಾಡ್ಬೋದು. ಇಟ್ ಇಸ್ ನಾಟ್ 136 or 176. ಇದಕ್ಕೆ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡೂ ಇಂಪಾರ್ಟೆಂಟ್, ಬರೀ ಕ್ವಾಲಿಟಿ ಒಂದೇ ಅಲ್ಲ. ಬೆಂಗಳೂರು ವಿಶ್ವವಿದ್ಯಾಲಯ ಅಂದರೆ ಅದು ಹಗರಣಗಳ ಕೂಪ. ಅದರಲ್ಲೂ ಇಲ್ಲಿ ನಡೆಯುವ ಮೌಲ್ಯಮಾಪನ, ಮರುಮೌಲ್ಯಮಾಪನದಲ್ಲಿ ಆಗ್ತಾ ಇರೋ ಲೋಪಗಳು ಅದೆಷ್ಟೋ ಮಕ್ಕಳ ಭವಿಷ್ಯಕ್ಕೆ ಕುತ್ತಾಗ್ತಾ ಇವೆ. ಇದಕ್ಕೆ ತಾಜಾ ಉದಾಹರಣೆಯೊಂದು ಇಲ್ಲಿದೆ ನೋಡಿ. ಇವರೆಲ್ಲ ಬೆಂಗಳೂರು ವಿಶ್ವವಿದ್ಯಾನಿಲಯದ ಮರುಮೌಲ್ಯಮಾಪನದ ಲೋಪದಿಂದಾಗಿ ತೊಂದರೆಗೊಳಗಾದ ಪ್ರತಿಭಾವಂತ ವಿದ್ಯಾರ್ಥಿಗಳು. ಬೆಂಗಳೂರಿನ ಯಲಹಂಕದ ನ್ಯೂಟೌನ್ನಲ್ಲಿರೋ ಜ್ಞಾನಜ್ಯೋತಿ ಡಿಗ್ರಿ ಕಾಲೇಜಿನಲ್ಲಿ ಬಿಬಿಎಂ ಓದುತ್ತಿರುವ ತಮಗೆ ಮೌಲ್ಯಮಾಪನದ ಲೋಪದಿಂದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನೋ ವಿಷಯದಲ್ಲಿ ಕನಿಷ್ಠ ಅಂಕಗಳು ಸಿಕ್ಕಿವೆ ಅನ್ನೋ ದೂರು ಈ ವಿದ್ಯಾರ್ಥಿಗಳದ್ದು. ನಮ್ಮದು ಫೈನಲ್ ಇಯರ್ ಎಕ್ಸಾಮ್ ಮುಗಿದಿದೆ ಮೇಡಮ್. ಅದು 5th ಸೆಮ್ಮಲ್ಲಿ ನಮಗೆ ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿದೆ. ಅದರಲ್ಲಿ ಒಂದು ಸಬ್ಜೆಕ್ಟ್ ಮಾತ್ರ ಎಲ್ಲ ಸ್ಟೂಡೆಂಟ್ಸು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ 0, 2, 3, 4 ಎಲ್ಲ ಸಿಂಗಲ್ ಡಿಜಿಟ್ ಕೊಟ್ಟಿದ್ದಾರೆ. ಆದರೆ ಅವರು ರಿವ್ಯಾಲ್ಯೂಯೇಷನ್ಗೆ ಫಸ್ಟು ಫೋಟೋ ಕಾಪಿ ಹಾಕಿ ಆಮೇಲೆ ನಿಮ್ಮ ಸಂಬಂಧಪಟ್ಟ ಲೆಕ್ಚರರ್ ಹತ್ರ ಕರೆಕ್ಷನ್ ಮಾಡಿಸಿ ಅದರಲ್ಲಿ ಪಾಸ್ ಆದರೆ ರಿವ್ಯಾಲ್ಯೂಯೇಷನ್ಗೆ ಹಾಕಿ ಅಂತ ಹೇಳಿದರು ವಿ ಸಿ ಅವರು. ಅದೇ ಥರ ನಾವು ಮಾಡಿ ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ರಿ. ಆದರೆ ಏನೂ ಚೇಂಜಸ್ ಬರ್ತಾ ಇಲ್ಲ. ಎಲ್ಲದು 0, 1, 2, 3 ಅದೇ ಥರ ಸೇಮ್ ಮಾರ್ಕ್ಸ್ ತೋರಿಸ್ತಾ ಇದೆ. ಮೌಲ್ಯಮಾಪನದಲ್ಲಿ ಲೋಪ ಆಗಿದೆ ಅನ್ನೋ ಕಾರಣಕ್ಕೆ ಈ ವಿದ್ಯಾರ್ಥಿಗಳು ವಿವಿ ನಿಯಮದ ಪ್ರಕಾರ ಉತ್ತರ ಪತ್ರಿಕೆಯ ಪ್ರತಿ ಪಡೆದು ಅದನ್ನ ತಮ್ಮ HODಯಿಂದ ತಿದ್ದಿಸಿದ್ರು. ಆಗ ಇವರಿಗೆ 40ರಿಂದ 80ರವರೆಗೆ ಅಂಕಗಳು ಸಿಕ್ಕಿವೆ. ಈ ಕಾರಣಕ್ಕೆ ಈ ಪ್ರತಿಭಾವಂತ ವಿದ್ಯಾರ್ಥಿಗಳು ಮರುಮೌಲ್ಯಮಾಪನಕ್ಕೆ ಅರ್ಜಿ ಹಾಕಿದ್ರು. ಆದರೆ ಬೆಂಗಳೂರು ವಿವಿಯ ಮರುಮೌಲ್ಯಮಾಪನಕಾರರು ಮಾತ್ರ ಈ ವಿದ್ಯಾರ್ಥಿಗಳಿಗೆ ಮತ್ತಷ್ಟೇ ಅಂಕ ನೀಡಿದ್ದಾರೆ. ನಮ್ಮ HOD ಕರೆಕ್ಷನ್ ಮಾಡಿದಾಗ ಅದು ಅಬೌವ್ 50, ಎಲ್ಲರದು ಅಷ್ಟೇ ಮಿನಿಮಮ್ 50 ಆದರೂ ಬಂದೇ ಬರುತ್ತೆ. ಇವ್ರು ಕೊಟ್ಟಿರೋದು ನೋಡಿದ್ರೆ 0, 1, 2, 3 ಈ ಥರ ಸಿಂಗಲ್ ಡಿಜಿಟ್ ನಂಬರ್ ಕೊಟ್ಕೊಂಡು ಹೋಗಿದ್ದಾರೆ. ಸ್ಟ್ರಿಕ್ಟಾಗಿ ಕರೆಕ್ಷನ್ ಮಾಡಿದ್ದಾರೆ. ಈವನ್ ಎಲ್ಲೂ ನಮ್ಮ ಸ್ಟೂಡೆಂಟು ಅನ್ನೋ ರೀತಿಯಲ್ಲಿ ಕರೆಕ್ಷನ್ ಮಾಡಿಲ್ಲ ಅವರು. ಆ ಥರ ಮಾಡಿದಾಗಲೂ 52 ಮಾರ್ಕ್ಸ್ ಬರುತ್ತೆ. ಸೊ ಇವರು ಸಿಂಗಲ್ ಡಿಜಿಟ್ ಕೊಟ್ಟಿದ್ದಾರೆ, ಸಿಂಗಲ್ ಡಿಜಿಟ್ 0 ಕೊಟ್ಟಿದ್ದಾರೆ. ಬೆಂಗಳೂರು ವಿವಿಯಲ್ಲಿ ಮರುಮೌಲ್ಯಮಾಪನವೇ ನಡೆಯೋದಿಲ್ಲ. ಬರೀ ಹಣ ಕೊಟ್ಟವರಿಗೆ, ಡೀಲ್ ಮಾಡಿಕೊಂಡವರಿಗೆ ಮಾತ್ರ ಅಂಕಗಳು ಸಿಗ್ತಿವೆ ಅನ್ನೋ ಆರೋಪ ಇವರದ್ದು. ನಿಜವಾಗ್ಲೂ ಹೇಳ್ತೀನಿ ಮೇಡಮ್, 99% ಯಾವುದೇ ಕಾರಣಕ್ಕೂ ರಿವ್ಯಾಲ್ಯೂಯೇಷನ್ ಆಗಿಲ್ಲ ಪೇಪರು. ಯಾಕೆಂದರೆ ಆ ಸ್ಟೂಡೆಂಟು ಆ HODಗಳು ಕಾಂಪಿಟೇಷನ್ ಆಗಿರ್ತಾರೆ, ನಾವು ಎದುರುಗಡೆ ಬಂದು ಮಾತಾಡ್ತೀವಿ ಅಂತ ಹೇಳ್ತಾರೆ. ಯಾಕೆಂದರೆ ಒಂದು ವ್ಯಾಲ್ಯೂಯೇಷನ್ ಆಗಿಲ್ಲ. ಆದರೆ ಒಬ್ಬ ರಿಜಿಸ್ಟರ್ ಆಗಿ ಒಂಥರ ಏವಲ್ದಾಗಿ ನನಗೋದಕ್ಕೆ ಸಂಬಂಧ ಇಲ್ಲ ಅಂತಾರಲ್ಲ, ಇದು ಅವ್ನು ಆಗಲ್ಲ ಅಂದರೆ ಎದ್ಬಿಟ್ಟು ಹೋಗಿ ಸರ್, ನಾವು ಏನು ಮಾಡಬೇಕು, ಯಾರು ರೆಡಿ ಮಾಡಬೇಕು ನಮ್ಗೆ ಗೊತ್ತು ವಿದ್ಯಾರ್ಥಿಗಳು. ನೀವು ಆಗಲ್ಲ ಅಂದರೆ ನೀವು ಆ ಥರ ಹೇಳಕ್ಕೆ ಹೋಗ್ಬೇಡಿ. ವಿದ್ಯಾರ್ಥಿಗಳ ದೂರಿಗೆ ಮೌಲ್ಯಮಾಪನ ಕುಲಪತಿ ನಿಂಗೇಗೌಡರು ಯಾವುದೇ ಪ್ರತಿಕ್ರಿಯೆ ನೀಡದ ಕಾರಣ ಈ ವಿದ್ಯಾರ್ಥಿಗಳಲ್ಲಿ ಆತಂಕ ಹೆಚ್ಚಿಸಿದೆ.
ಮೌಲ್ಯಮಾಪಕರ ನಿರ್ಲಕ್ಷ್ಯದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳ ಅಮೂಲ್ಯವಾದ 1 ವರ್ಷ ಹಾಳಾಗುವಂತಾಗಿದೆ. ಈ ಬಗ್ಗೆ ಕುಲಪತಿಗಳು ಸೂಕ್ತ ಕ್ರಮ ಕೈಗೊಳ್ತಾರೆ ಅನ್ನೋ ವಿಶ್ವಾಸ ವಿದ್ಯಾರ್ಥಿಗಳಿಗಿದೆ. ವಿಜಯಲಕ್ಷ್ಮಿ ಶಿಬರೂರು, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಮಾತೃ ದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತಾರೆ. ಮಕ್ಕಳಿಗೆ ತಂದೆ ತಾಯಿಗಳನ್ನ ಬಿಟ್ಟರೆ ವಿದ್ಯೆ ಕಲಿಸುವ ಗುರುಗಳೇ ದೇವರು, ಶಾಲೆಯೇ ದೇವಾಲಯ. ಆದರೆ ಇಲ್ಲೊಬ್ಬ ಮುಖ್ಯ ಶಿಕ್ಷಕ ಶಾಲೆಯನ್ನ ಎಣ್ಣೆ ಅಂಗಡಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹೀಗೆ ಫುಲ್ ಟೈಟ್ ಆಗಿ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಅಣ್ಣಮ್ಮನ್ ಸ್ಟೆಪ್ ಹಾಕ್ತಾ ಇರೋ ಒಂದಷ್ಟು ಮೀಸೆ ಬರದ ಐಕ್ಳು ಮದುರೆಯನ್ನ ಒಳಗೆ ಏರಿಸ್ತಿರೋ ಆಸಾಮಿ. ಅಂಗಡಿನಂತೂ ಕೊಡ್ತಿಲ್ಲ, ನಾವು ಅದು ಎಷ್ಟು ಕುಡಿದ್ರೇನೋ ಆಗಲ್ಲ. ಇದರಲ್ಲಿ ಕುಡಿತಾರೆ ಪಲ್ಟೆ ಹೊಡಿತಾರೆ ನಮ್ಮಲ್ಲಿ. ಅವನಿಗೆ ಕುಡಿಸ್ಬೇಕು, ಕುಡಿದಾಡ್ಬಿಡಂಗೆ ಬೇಕಾದ್ರೆ ಪ್ಯಾಂಟ್ ಬಿಚ್ಚಿಬಿಡ. ಇದು ಯಾವುದು ಪಬ್ನಲ್ಲಿ ನಡೀತಿರೋ ಎಣ್ಣೆ ಡ್ಯಾನ್ಸ್ ಅಲ್ಲ. ಆನೇಕಲ್ ತಾಲೂಕಿನ ಯಲ್ಲಮ್ಮನ ಪಾಳ್ಯದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಅಲ್ಲಿನ ಮುಖ್ಯ ಶಿಕ್ಷಕನ ಸಾರಥ್ಯದಲ್ಲಿ ನಡೀತಿರೋ ಪಾನಗೋಷ್ಠಿ. ಈ ಪಾನಗೋಷ್ಠಿಗೆ ಅಲ್ಲಿನ ಮುಖ್ಯ ಶಿಕ್ಷಕ ಮಲ್ಲಿಕಾರ್ಜುನ ಸ್ವಾಮಿಯೇ ನಾಯಕ. ಇವನಿಗೆ ಅಲ್ಲಿನ ವಾಚ್ಮೆನ್ ಕಾರ್ತಿಕ್ ಹಾಗೂ ಒಂದಷ್ಟು ಬಟ್ಟೆಗಳ ಸಾಥ್ ಬೇರೆ. ಇದು ಕೇವಲ 1 ದಿನದ ಕೆಲಸವಲ್ಲ. ಶಾಲೆ ಬಿಟ್ರೆ ಸಾಕು ಈ ಎಣ್ಣೆ ಲೀಡರ್ ತನ್ನ ಸಂಗಡಿಗರನ್ನ ಕಟ್ಕೊಂಡು ಕಂಠಪೂರ್ತಿ ಏರಿಸಿಕೊಂಡು ಮಜಾ ಮಾಡೋದೇ ಇವರ ಕೆಲಸ ಆಗ್ಬಿಟ್ಟಿದೆ. ಅಲ್ಲದೆ ಕುಡಿದು ಫುಲ್ ಟೈಟ್ ಆದ್ಮೇಲೆ ಪ್ರೌಢಶಾಲೆ ಹೆಣ್ಣು ಮಕ್ಕಳು ಮಲಗಿರುವ ಕೊಠಡಿಗಳಿಗೆ ಹೋಗಿ ಹೊದಿಕೆ ಮತ್ತು ದಿಂಬುಗಳನ್ನ ಕೇಳೋ ನೆಪದಲ್ಲಿ ಸದಾ ಪೀಡಿಸ್ತಿದ್ನಂತೆ. ಇದರಿಂದ ರೋಸಿ ಹೋದ ವಿದ್ಯಾರ್ಥಿನಿಯರು ಇವರ ಲಜ್ಜಗೇಡಿತನವನ್ನ ವರ್ಣಿಸಿದ್ದು ಹೀಗೆ ನೋಡಿ. ಕಾರ್ತಿಕ್ ಇದ್ದಾನೆ, ಅವನಿಂದ ನಮಗೆ ತುಂಬ ತೊಂದರೆ ಆಗ್ತಿದೆ. ಅವನು ಎಲ್ಲೇ ಹೋದ್ರು, ಕ್ಯಾಂಟೀನ್ಗೆ ಹೋದ್ರು, ಗ್ರೌಂಡ್ಗೆ ಹೋದ್ರು ನನ್ನ ಹಿಂದೆನೇ ಬರ್ತಿರ್ತಾನೆ. ಮತ್ತು ನಮ್ಮ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡ್ತಾನೆ. ನೈಟ್ ಹೊತ್ತು ಸ್ಟಡಿ ಮಾಡ್ತಿರ್ಬೇಕಾದ್ರೆ 11-12 o'clockಗೆಲ್ಲ ಡ್ರಿಂಕ್ಸ್ ಮಾಡಿ ಮೇಲೆ ಬರ್ತಿದ್ರು. ಪ್ರಿನ್ಸಿಪಲ್ಲು ಮತ್ತು ವಾಚ್ಮೆನ್ನು ಯಾವಾಗೂ ಕ್ಯಾಂಟೀನ್ ಹತ್ರ ಡ್ರಿಂಕ್ಸ್ ಮಾಡಿಬಿಟ್ಟು ಮೇಲೆ ಬಂದು ಹೋಗೇ ಬಾರೆ ಏನೇ ಅಂತೆಲ್ಲ ಮಾತಾಡ್ಸಿದ್ರು. ರೆಸ್ಪೆಕ್ಟೇ ಕೊಡ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಈ ಶಿಕ್ಷಕ ಅನ್ನಿಸ್ಕೊಂಡೋನು ವಿದ್ಯಾರ್ಥಿನಿಯರ ಬಳಿ ತೆರಳಿ ಈತ ಒಳ್ಳೆ ಹುಡುಗ, ಇವನನ್ನ ಯಾರು ಬೇಕಾದ್ರೂ ಪ್ರೀತಿಸಬಹುದು ಅಂತ ಉಸಲಾಯಿಸ್ತಿದ್ನಂತೆ. ಹೀಗೆ ಇವರ ಕಾಟ ತೀವ್ರವಾದಾಗ ಮಕ್ಕಳು ಪೋಷಕರ ಬಳಿ ಹೇಳಿಕೊಂಡಿದ್ದಾರೆ. ಆಗ್ಲೇ ನೋಡಿ ಈ ಪ್ರಕರಣ ಬೆಳಕಿಗೆ ಬಂದಿದ್ದು. ಪ್ರಿನ್ಸಿಪಾಲ್ಗೆ ಒಂದು ಟೈಮ್ ನನಗೆ ಇದೇ ಥರ ಅವನು ತುಂಬ ಮಾತಾಡಿಸ್ತಿದ್ದ. ವಾಚ್ಮೆನ್ನು ಕಾರ್ತಿಕ್ ಅನ್ನೋ ವಾಚ್ಮೆನ್ ಒಬ್ಬ ನನ್ನ ಜೊತೆ ತುಂಬ ಮಾತಾಡಿಸ್ತಿದ್ದ. ಪ್ರಿನ್ಸಿಪಲ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದೆ. ಅವ್ನು ತುಂಬ ಪ್ರಿನ್ಸಿಪಲ್ ಅವನ ಪರನೇ ವಹಿಸ್ಕೊಂಡು ಅವ್ನು ತುಂಬ ಒಳ್ಳೆಯವನು, ಅವನ ಆ ಥರ ಮಾಡಲ್ಲ ಅಂತ ಹೇಳ್ದ. ಮತ್ತು ಅವ್ನು ತುಂಬ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡ್ತಿದ್ದ ನಂದು. ಮತ್ತೆ ಇನ್ನೊಂದ್ಸಲ ಹೋಗಿ ಸರ್ ಹತ್ರ ಕಂಪ್ಲೇಂಟ್ ಮಾಡಿದೆ. ಸರ್ ಅವ್ನು ತುಂಬ ಒಳ್ಳೆ ಹುಡುಗ ಅಂತಲೇ ಹೇಳಿದ್ರು. ಮತ್ತೆ ಅವ್ರ ಕಡೆನೇ ಪರ ವಹಿಸಿದ್ರು. ಪ್ರಿನ್ಸಿಪಲ್ ಹತ್ರ ಏನಾದರೂ ಪ್ರಾಬ್ಲಮ್ ಹೇಳೋಕ್ಕೋದ್ರೆ ಪ್ರಿನ್ಸಿಪಲೇ ಅವ್ರ ವಾಚ್ಮೆನ್ ಜೊತೆ ಸೇರಿಕೊಂಡು ಎಣ್ಣೆ ಹೊಡ್ಕೊಂಡು ಮಾತಾಡ್ಸಕ್ಕೆ ಬರ್ತಾರೆ. ಅಷ್ಟೇ ಅಲ್ಲ ಸ್ವಾಮಿ, ಇವರು ಹೆಣ್ಣು ಮಕ್ಕಳ ಫೋಟೋಗಳನ್ನ ಕೂಡ ತಮ್ಮ ಮೊಬೈಲ್ನಲ್ಲಿ ತೆಗೆದಿದ್ದಾರೆ. ಇದೀಗ ಪೋಷಕರು ಮುಖ್ಯ ಶಿಕ್ಷಕನ ವಿರುದ್ಧ ದೂರು ನೀಡಿದ್ದು ಪೊಲೀಸರು ವಾಚ್ಮೆನ್ ಕಾರ್ತಿಕ್ನನ್ನ ವಶಕ್ಕೆ ಪಡೆದಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಸುಮಾರು 140 ಜನ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದು, ಇಲ್ಲಿ ಶಾಲೆ ಪ್ರಾರಂಭವಾಗಿ ಸುಮಾರು 27 ದಿನಗಳು ಕಳೆದಿವೆ. ಇಲ್ಲಿ ಪ್ರಾರಂಭದಿಂದ ಇಲ್ಲಿ ಕೆಲಸ ಮಾಡ್ತಕ್ಕಂಥ ವಾಚ್ಮೆನ್ ಕಾರ್ತಿಕ್ ರವರು ಹೆಣ್ಮಕ್ಕಳಿಗೆ ಲೈಂಗಿಕವಾಗಿ ದೌರ್ಜನ್ಯ ಮಾಡ್ತಾನೆ ಅಂತೇಳಿ ನಮ್ಮ ಪೋಷಕರ ಗಮನಕ್ಕೆ ಬಂತು. ನಾವು ಮಕ್ಕಳನ್ನು ನೋಡಲು ಇಲ್ಲಿ ಬಂದಾಗ ಎಲ್ಲ ಮಕ್ಕಳು ಅವರು ಅಳುತ್ತಾ ಬಂದು ಈ ಥರ ಕಾರ್ತಿಕ್ ವಾಚ್ಮೆನ್ ಅವರು ನಮಗೆ ಭಾಳ ಅಸಭ್ಯವಾಗಿ ನಮ್ಮ ಹತ್ರ ವರ್ತನೆ ಮಾಡೋದು ಮತ್ತು ನಮ್ಮ ಫೋಟೋಗಳನ್ನು ರಹಸ್ಯವಾಗಿ ಫೋಟೋಗಳು ತೆಗೆದು ನಮಗೆ ಚುಡಾಯಿಸ್ತಾನೆ ಅಂತೇಳಿ ನಮ್ಮ ಗಮನಕ್ಕೆ ತಗೊಂಡ್ಬಂದರು.
ಅದೇನೋ ಅಂತಾರಲ್ಲ, ಶಿಕ್ಷಕರು ನಿಂತ್ಕೊಂಡ್ ಮಾಡಿದ್ರೆ ಮಕ್ಕಳು ಓಡಾಡ್ಕೊಂಡ್ ಮಾಡ್ತಾರಂತೆ. ಶಿಕ್ಷಕರೇ ಈ ರೀತಿಯಾದ್ರೆ ಇವರಿಂದ ಪಾಠ ಕಲಿಯೋ ಮಕ್ಕಳ ಸ್ಥಿತಿ ಏನಾಗ್ಬೇಡ ಹೇಳಿ. ಹಳ್ಳಿ ಇದೆ ಮೊದಲೇ ರಾಮಯ್ಯ, ಇದು ಒರಿಜಿನಲ್ ಇಲ್ಲ ಮಾಡೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಆನೇಕಲ್ ಮಂಜುನಾಥ್, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ನಮ್ಮ ಬೆಂಗಳೂರಿನ ಸುದ್ದಿ ಮತ್ತೆ ಮುಂದುವರಿಯುತ್ತೆ.